ಪ್ರಥಮವಾಗಿ ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದು ವಿಶ್ವನಾಥ್ ಅವರ ದೊಡ್ಡ ಗುಣ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವರು ಹಲವಾರು ವಿಷಯಗಳಲ್ಲಿ ನೇರವಾಗಿ ಮಾತನಾಡ್ತಕ್ಕಂಥವ್ರು. ಬಹುಶಃ ಆ ನೇರವಾಗಿ ಮಾತನಾಡ್ತಕ್ಕಂಥದ್ದೇ ಅವರಿಗೆ ಸ್ವಲ್ಪ ಎಲ್ಲ ಒಂದು ಕಡೆ ಒಂದು ರೀತಿಯ ಅವರ ರಾಜಕೀಯದ ಒಂದು ಬೆಳೆಯತಕ್ಕಂಥ ನಿಟ್ಟಿನಲ್ಲಿ ನೇರವಾಗಿ ಮತ್ತು ನಿಷ್ಠಾವಂತರಿದ್ದಾರೆ. ಆದರೆ ಅವರು ಕೆಲವು ವಿಷಯಗಳನ್ನು ರಾಜಿಗೆ ಒಳಗಾಗಲ್ಲ, ನಿಷ್ಠರು ಇದ್ದಾರೆ. ನಿಷ್ಠುರತೆ ಇಲ್ಲ ಇಂದ ಅವರೇನು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ, ಕೆಲವರು ಅದನ್ನು ಸ್ಪೋರ್ಟಿವ್ ಆಗಿ ತಗೊಳ್ಳದೇ ಇರತಕ್ಕಂಥದ್ದು ಕಾಣ್ತದೆ. ನನಗೆ ಮೊನ್ನೆಯ ದಿನ ಇದೊಂದು ವಾರದ ಹಿಂದೆ ಏನು ಒಂದು ಮಂಡ್ಯದ ಲೋಕಸಭಾ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಲ್ತಕ್ಕಂಥದ್ದಕ್ಕೆ ನಮ್ಮ ಎರಡೂ ಪಕ್ಷಗಳಿಂದ ನನ್ನ ಮೇಲೆ ಆದಂಥ ಒತ್ತಡ ಏನಿದೆ, ಆ ಹಿನ್ನೆಲೆಯಲ್ಲಿ ಅವರೇ ನನಗೆ ಫೋನ್ ಮಾಡಿ, ಕುಮಾರಸ್ವಾಮಿ ಅವರೇ, ನಾವು ರಾಜಕಾರಣದಲ್ಲಿ ಹಲವಾರು ಬಾರಿ ಹಲವಾರು ರೀತಿಯ ನಮ್ಮ ಭಿನ್ನಾಭಿಪ್ರಾಯಗಳಿರ್ಬೋದು, ಆದರೆ ಇವತ್ತು ನೀವು ಚುನಾವಣೆಗೇನು ಸ್ಪರ್ಧೆ ಮಾಡ್ತಾ ಇದ್ದೀರಿ, ನಾನೊಂದು ತೀರ್ಮಾನ ಮಾಡಿದ್ದೇನೆ, ನಿಮಗೆ ನನ್ನ ಆಶೀರ್ವಾದವನ್ನು ನನ್ನ ಸಂಪೂರ್ಣ ಬೆಂಬಲವನ್ನು ನೀಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಅಂತೇಳಿ ಅವರೇ ನನಗೆ ದೂರವಾಣಿ ಮಾಡಿ ಇವತ್ತು ಈ ಒಂದು ನಿವಾಸಕ್ಕೆ ಬರ್ತಕ್ಕಂಥದ್ದಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಅದಕ್ಕೆ ನಾನು ವಿಶ್ವಣ್ಣ ಅವರಿಗೆ ಚಿರಋಣಿಯಾಗಿದ್ದೇನೆ. ಅವರಿಗಾಗಲೇ ಮುಕ್ತವಾಗಿ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡೋದು. ರಾಜಕಾರಣ ಅಂತಕ್ಕಂಥದ್ರಲ್ಲಿ ಅವರು ಹೇಳಿದಂಥ ರೀತಿಯಲ್ಲಿ ಹಲವಾರು ರೀತಿಯ ಭಿನ್ನಾಭಿಪ್ರಾಯಗಳಿಂದ ನಾವು ಚರ್ಚೆಗಳನ್ನು ಮಾಡಿರ್ತೀವಿ. ಆದರೆ ಕೆಲವು ವಿಷಯಾಧಾರಿತವಾದಂಥ ವಿಷಯಗಳಲ್ಲಿ ನಾನು ಮೊದಲೇ ಹೇಳಿದಂಥ ರೀತಿಯಲ್ಲಿ ಅವರ ನಿಷ್ಠುರತೆ, ಅವರಿಗೆ ಬಂದಂಥ ಭಾವನೆಗಳಿಗೆ ಅವರೆಂದೂ ರಾಜಿ ಆಗದೆ ಅವರು ನಿರಂತರವಾಗಿ ಅವರ ರಾಜಕೀಯ ಜೀವನದಲ್ಲಿ ಅವರೇನು ಸುದೀರ್ಘವಾದಂಥ ಅವರದೇ ಆದಂಥ ಒಂದು ಛಾಪನ್ನು ರಾಜಕಾರಣದಲ್ಲಿ ಬಿಂಬಿಸಿರ್ತಕ್ಕಂಥದ್ದೇ. ಇವತ್ತಿಂಥ ಒಂದು ಪರಿಸ್ಥಿತಿಯಲ್ಲಿ ಸ್ವಪ್ರೇರಣೆಯಿಂದ ನನಗೆ ಆಶೀರ್ವಾದ ಮಾಡ್ತಕ್ಕಂಥ ಅವರ ದೊಡ್ಡತನ ಇವತ್ತಿನ ತೋರಿಸಿದ್ದಾರೆ. ನಾನು ನಿಜಕ್ಕೂ ಅವ್ರಿಗೆ ಆಭಾರಿಯಾಗಿದ್ದೇನೆ. ಅವ್ರಿಗೆ ನಾನು ಕೃತಜ್ಞತೆಯನ್ನು ಸಹ ಸಲ್ಲಿಸ್ತಕ್ಕಂಥದ್ದಕ್ಕೆ ಇವತ್ತು ನಿವಾಸಕ್ಕೆ ಭೇಟಿ ಕೊಟ್ಟಿದ್ದೇನೆ. ಅದರಲ್ಲಿ ಯಾವುದೇ ರೀತಿಯ ಚರ್ಚೆಗಳು ಮಾಡಿದೆ, ನೇರವಾಗಿ ಇಲ್ಲ ನಿಮ್ಮ ಚುನಾವಣೆ ನಿಂತಕ್ಕಂಥ ವಿಷಯ ಬರ್ತಿದ್ದಾಗೇ ಇದಕ್ಕಿಂತಲೂ ಒಂದು ಸಂದರ್ಭ ನನಗೆ ದೊರಕೋದಿಲ್ಲ, ನಾನು ನಿಮ್ಮ ಪರವಾಗಿದ್ದೇನಪ್ಪ ಅಂತಕ್ಕಂಥ ಮಾತು ಹೇಳಿದರು. ಅದರ ಜೊತೆಯಲ್ಲಿ ಯದುವೀರವರನ್ನ BJP ಮತ್ತು JDSನ ಮೈತ್ರಿ ಅಭ್ಯರ್ಥಿಯಾಗಿ ತೀರ್ಮಾನ ಮಾಡಿದಾಗ ಬಹುಶಃ ಪ್ರಥಮವಾಗಿ ಅವರು ಹೇಳಿದಂಥ ಮಾತು ಈಗಲೂ ಸಹ ಪುನರುಚ್ಚಾರ ಮಾಡಿದ್ದಾರೆ. ಯದುವೀರವರನ್ನ ಇವತ್ತು ಮೈಸೂರಿನ ಅರಸು ಮನೆತನದಲ್ಲಿ ಈ ಒಂದು ರಾಜ್ಯದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಹಲವಾರು ರೀತಿಯ ಮೂಲಭೂತ ಸೌಕರ್ಯಗಳಿರ್ಬೋದು, ಆ ಒಂದು ಅವತ್ತಿನ ಒಂದೇ ನಿಮಿಷ ವ್ಯವಸ್ಥೆಗಿಂತ ಮುಂಚೆ ಒಂದು ರಾಜರ ಒಂದು ಆಳ್ವಿಕೆ ಇದ್ದಂಥದ್ದೇನಿದೆ, ರಾಜಮನೆತನದ ಆಳ್ವಿಕೆಗಳು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ, ಈ ಹಳೆಯ ಕರ್ನಾಟಕದಲ್ಲಿ ಸ್ವಲ್ಪ ಸಂಸ್ಕೃತಿ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ರಾಜಮನೆತನವು ಕೊಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಇತಿಹಾಸದಲ್ಲಿ ಮೂಡಿಸಿದ್ದಾರೆ. ಅದರ ಜೊತೆಗೆ KRS ನಮ್ಮ ರಿಸರ್ವರ್ ಕಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತೇ ನಾವು ಸ್ವಾತಂತ್ರ್ಯ ಬಂದ 77 ವರ್ಷಗಳ ನಂತರವೂ ಈ ಜಾತಿಯ ವ್ಯವಸ್ಥೆಯ ಬಗ್ಗೆ, ಏನೊಂದು ಮೀಸಲಾತಿಯ ಬಗ್ಗೆ ಚರ್ಚೆ ಮಾಡ್ತೇವೆ. ಅವತ್ತೇ ಅವರು ಮೈಸೂರಿನ ಅರಸು ಮನೆತನದಲ್ಲಿ ಬಡವರ ಬಗ್ಗೆ, ಇವತ್ತು ಹಿಂದುಳಿದಿರ್ತಕ್ಕಂಥ ವರ್ಗಗಳ ಬಗ್ಗೆ ಅವರು ಯಾವ ರೀತಿಯ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ರಲ್ಲಿ ಈ ದೇಶಕ್ಕೆ ಪ್ರಮುಖವಾಗಿ ನಮ್ಮ ರಾಜ್ಯಕ್ಕೆ ಒಂದು ಸಂದೇಶವನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ರ ಮುಖಾಂತರ ಅವರಿವತ್ತು ಕೊಟ್ಟಂಥ ಕೊಡುಗೆ ಏನಿದೆ ಅದೆಲ್ಲವನ್ನು ಸ್ಮರಿಸ್ಕೊಳ್ಳಿಕ್ಕೆ ವಿಶ್ವನಾಥ್ ಅವರು ಒಂದು ಮಾತಾಡಿರ್ತಕ್ಕಂಥದ್ದು. ಮೈಸೂರಿನ ಅರಸು ಮನೆತನದಲ್ಲಿ ಇವತ್ತೇನು ಯದುವೀರವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ, ಅವ್ರನ್ನ ಅವಿರೋಧವಾಗಿ ನಾವೆಲ್ಲರೂ ಆಯ್ಕೆ ಮಾಡಬೇಕಾದಂಥ ನಮ್ಮ ಕರ್ತವ್ಯ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿರ್ತಕ್ಕಂಥದ್ದು. ಅವತ್ತಿನ ಕೃಷ್ಣರಾಜ ಒಡೆಯರವರ ಒಂದು ಆಡಳಿತದ ವ್ಯವಸ್ಥೆಗಳಿಂದ ಈ ಒಂದು ಭಾಗ ಇವತ್ತು ಸಂಪದ್ಭರಿತವಾಗಿರ್ತಕ್ಕಂಥದ್ದೇನಿದೆ. ಇವತ್ತು ನಾವು ಉತ್ತರ ಕರ್ನಾಟಕದ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಭಾಗಕ್ಕೆ ಹೋದಾಗ ಅಲ್ಲಿಯ ಪರಿಸ್ಥಿತಿಗಳನ್ನು ನೋಡಿದಾಗ ನವಾಬರ ಆಡಳಿತದಲ್ಲಿ ಅಲ್ಲಿ ಯಾವ ರೀತಿ ಇವತ್ತು ಸ್ವಾತಂತ್ರ್ಯ ಬಂದು 77 ವರ್ಷಗಳ ಜನತೆಯ ಬದುಕೇನಿದೆ, ಆ ಬಡತನ ಅಂತಕ್ಕಂಥದ್ದು, ಅವರ ದಿನನಿತ್ಯದ ಕಷ್ಟಗಳು ನಾವೇನು ಕಾಣ್ತಾ ಇದ್ದೇವೆ,
ಅಂಥ ಒಂದು ವಾತಾವರಣದಿಂದ ಈ ಭಾಗದಲ್ಲಿ ಒಂದು ನೆಮ್ಮದಿಯ ಬದುಕನ್ನು ಕೊಟ್ಟಿರ್ತಕ್ಕಂಥ ಒಂದು ಉತ್ತಮವಾದ ರಾಜಮನೆತನ. ಆ ಹಿನ್ನೆಲೆಯಲ್ಲಿ ಯದುವೀರವರು ಗೆಲ್ಲಬೇಕು ಅಂತಕ್ಕಂಥದ್ದು, ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತಕ್ಕಂಥ ಮಾತು, ಅದು ಅವರಲ್ಲಿ ಇರ್ತಕ್ಕಂಥ ಒಂದು ಹೃದಯ ವೈಶಾಲ್ಯತೆ ಮಾತುಗಳು, ಸ್ಮರಿಸ್ಕೊಳ್ತಕ್ಕಂಥ ಮಾತುಗಳು, ಅವರು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಯನ್ನು ನಾವು ಸ್ಮರಿಸ್ಕೋಬೇಕಾಗ್ತದೆ ಅಂತಕ್ಕಂಥ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಅವರ ಒಂದು ನಿರ್ಧಾರ ನನಗೆ ವಿಶೇಷವಾಗಿ ನಮ್ಮ ಪಕ್ಷಕ್ಕೂ ಸಹ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಶಕ್ತಿ ಮತ್ತು ಒಂದು ಸಂದೇಶ ಇವತ್ತು ಹೋಗ್ತಕ್ಕಂಥದ್ರಲ್ಲಿ ಅವರ ಮಾಧ್ಯಮದ ಸ್ನೇಹಿತರ ಮುಂದೆ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಅವರು ನಾನು ಚಿರಋಣಿಯಾಗಿದ್ದೇನೆ. ಅವರಿಗೆ ನಿಜಕ್ಕೂ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ.